ಗೈಸ್, ಈ ಮ್ಯಾಟ್ರ್ ಗೊತ್ತಿದ್ರೆ ಯಾವಾಗ್ಲೂ ಈ ಟ್ರ್ಯಾಕ್ಟರ್ ಕಳ್ತನ ಆಗ್ಬಿಟ್ಟಿರೋದು. ಯಾಕಂತೀರಾ? ಈ ಟ್ರ್ಯಾಕ್ಟರ್ ವ್ಯಾಲ್ಯೂ ಎಷ್ಟು ಗೊತ್ತಾ? 1,25,00,000. ಏನ್ ಸ್ಪೆಷಲ್ ಅಪ್ಪ ಈ ಟ್ರ್ಯಾಕ್ಟರ್ ಅಂದ್ರೆ, ಈ ಟ್ರ್ಯಾಕ್ಟರ್ ಬಂದು ಲ್ಯಾನ್ಸ್ ಬುಲ್ಡಾಗ್ HL12 ಅಂತ. ಇದು 1921 ಜರ್ಮನ್ ಮೇಡ್ ಮಾಡಲ್ಲು. ಇದು ತುಂಬಾ ದಿನದಿಂದ ಪಂಜಾಬ್ ಜಲಂಧರ್ ಅನ್ನೋ ಊರಲ್ಲಿ ವೇಸ್ಟ್ ಆಗಿ ನಿಂತಿರುತ್ತೆ. ಯಾರು ಇದನ್ನ ಕೇರೆ ಮಾಡ್ತಾ ಇರಲ್ಲ. ಇದು ಏನೋ ಒಂದು ಕಬ್ಬಿಣದ ಪೀಸ್ ಟ್ರ್ಯಾಕ್ಟರ್ ಅಂತ ಯಾರು ಕೇರೆ ಮಾಡ್ತಾ ಇರಲ್ಲ. ಅಂತ ಟ್ರ್ಯಾಕ್ಟರು ಇವತ್ತು 1,25,00,000 ಸೇಲ್ ಆಗಿದೆ. ಏನ್ ಮ್ಯಾಟ್ರ್ ಅಂದ್ರೆ, ಈ ಟ್ರ್ಯಾಕ್ಟರ್ ಓನರು ಒಂದಿನ ಈ ಟ್ರ್ಯಾಕ್ಟರ್ ಮೇಲೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾನೆ. ಸುಮ್ಮನೆ ಈ ಟ್ರ್ಯಾಕ್ಟರ್ ಏನು ಅಂತ. ಅದು ತುಂಬಾ ಮಿಲಿಯನ್ಸ್ ವ್ಯೂಸ್ ಬಂದಿರೋದ್ರ ಕಾರಣದಿಂದ ಆ ಟ್ರ್ಯಾಕ್ಟರ್ ಅಂದ್ರೆ ಟ್ರ್ಯಾಕ್ಟ್ರಿ ಕಂಪ್ನಿ ಅವರು ಇವನಿಗೆ ಕಾಲ್ ಮಾಡಿದ್ದಾರೆ. ನಿಮ್ಮ ಟ್ರ್ಯಾಕ್ಟರ್ನ ನಾನು 2,00,000 ತಗೊಂತೀನಿ, 5,00,000 ತಗೊಂತೀನಿ, 10,00,000 ತಗೊಂತೀನಿ ಅಂತ. ಈ ಓನರು ಬೇಡ 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 ಅಂತ ರಿಜೆಕ್ಟ್ ಮಾಡ್ಕೊ ಬಂದಿದ್ದಾನೆ. ಆ ವಿಡಿಯೋ ಎಲ್ಲಿವರೆಗೂ ಸೇರಿದೆ ಅಂದ್ರೆ, ಕ್ಯಾಲಿಫೋರ್ನಿಯಾ ಯು ಎಸ್ ಎ ವರೆಗೂ ಈ ವಿಡಿಯೋ ಹೋಗಿ ಸೇರಿದೆ. ಆ US A ನೋಡಿ ಏನು ಯೋಚನೆ ಮಾಡಿದ್ದಾರೆ ಅಂದ್ರೆ, ಇದು 1921 ರೇರ್ ಪೀಸ್, ಇದು ಎಲ್ಲೂ ಇಲ್ಲ, ಇದನ್ನ ನಾವು ತಗೊಂಡು ಮ್ಯೂಸಿಯಂ ಅಲ್ಲಿ ಇಡೋಣ ಅಂದ್ಬಿಟ್ಟು ಇದಕ್ಕೆ 1,25,00,000 ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಇವಾಗ ಆ ಟ್ರ್ಯಾಕ್ಟರು ಪಂಜಾಬ್ನ ಜಲಂಧರ್ ಇಂದ US A ಹೋಗ್ತಾ ಇದೆ, US A ಮ್ಯೂಸಿಯಂಗೆ. ಇದು ಒಂಥರ ಓಲ್ಡ್ ಇಸ್ ಗೋಲ್ಡ್ ಅನ್ನೋದಕ್ಕೆ ರಿಯಲ್ ಎಕ್ಸಾಂಪಲ್. ಎಷ್ಟೋ ನೋಡಿರ್ತೀರಿ, ಇದೊಂದು ಎಕ್ಸಾಂಪಲ್ ಅಷ್ಟೇ. 1,25,00,000 ಅಂದ್ರೆ ಏನ್ ತಮಾಷೆನಾ? ಸುಮ್ಮನೆ ಖಾಲಿ ಬಿದ್ದಿರೋ ಟ್ರ್ಯಾಕ್ಟರ್ಗೆ 1,25,00,000 ಕೊಡಕ್ಕೆ USA ವರ್ಗೂ ಏನೋ ತಲೆ ಕೆಟ್ಟಿಲ್ಲ. ಇದು ರೇರ್ ಪೀಸ್ ಆಗಿ ಅವ್ರ ಮ್ಯೂಸಿಯಂ ಅಲ್ಲಿ ಇಟ್ಕೊಂತಾರೆ. ಬೇಕಂದ್ರೆ ಅವ್ರು ಏನ್ ಬೇಕಾ ಮಾಡ್ಕೊಬೋದು ಇದರಲ್ಲಿ. ಇದನ್ನ ನಮ್ಮ ಇಂಡಿಯಾದವ್ರಿಗೆ ಗುರ್ತಿಸಿಲ್ಲ, ನಮ್ಮ ಇಂಡಿಯಾ ಮ್ಯೂಸಿಯಂ ಅಲ್ಲಿ ಇಡಕ್ ಆಗಿಲ್ಲ ಅನ್ನೋದೊಂದು ಬೇಜಾರಿದೆ ಅಷ್ಟೇ. ಇದಕ್ಕೆ ಸೋಷಿಯಲ್ ಮೀಡಿಯಾ ಪವರ್ ತುಂಬಾ ಇಂಪ್ಯಾಕ್ಟ್ ಆಗಿದೆ. ಇಲ್ಲೆಲ್ಲೋ ಪಂಜಾಬ್ನ ಜಲಂಧರ್ ಇಂದ USA ವರ್ಗೂ ಹೋಗಿ ತಲುಪಿದೆ. ಅವರು 1,25,00,000 ಕೊಟ್ಟು ಈ ಟ್ರ್ಯಾಕ್ಟರ್ ತಗೊಂಡಿದ್ದಾರೆ. ಏನ್ ಹೇಳೋಣ ಗೈಸ್, ಈ ತರ ರೇರ್ ಪೀಸ್ಗಳು ನಿಮ್ಮ ಮನೇಲಿ ಇದ್ರೆ ಹುಷಾರಾಗ ಸೇಫಾಗಿ ಇಟ್ಕೊಳ್ಳಿ. ಇಲ್ಲ ರೋಡಲ್ಲಿ ಬಿದ್ದಿದ್ರು ಅದನ್ನ ಹೋಗಿ ಹತ್ರ ಹೋಗಿ ಸರ್ಚ್ ಅದ್ರ ಮೇಲೆ ಏನಾದ್ರು ವಿಡಿಯೋ ಮಾಡಿ. ಅದು ಹೇಳಕ್ಕಾಗಲ್ಲ, ಅದು 1 ಕೋಟಿ 2 ಕೋಟಿ ಎಷ್ಟು ಕೋಟಿಗೆ ಹೋಗುತ್ತೇನೋ ಅಂತ. ನಿಮ್ಗೇನ್ ಅನ್ಸ್ತಾ ಕಮೆಂಟ್ ಮಾಡಿ.